ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ, ಆಯುಷ್ ನಿರ್ದೇಶನಾಲಯ, ಬೆಂಗಳೂರು. ಕೇಳಿ ಆಯುಷ್ವಾಣಿ. ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ಆಯುಷ್ವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರತಕ್ಕಂಥ ಸಮಸ್ಯೆ ಅಂತಂದರೆ ಗ್ಯಾಸ್ಟ್ರೈಟಿಸ್, ಅಂದರೆ ಹೊಟ್ಟೆಯ ಒಳಪದರದ ಉರಿಯೂತ. ಯಾವ ಥರ ನಾವು ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತು. ಇತ್ತೀಚಿನ ಜೀವನ ಶೈಲಿಯಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು, ಅತಿಯಾದ ಖಾರ ಮತ್ತು ಎಣ್ಣೆಯುಕ್ತ ಆಹಾರ ಸೇವನೆ, ಜಂಕ್ ಫುಡ್, ಕಾಫಿ, ಟೀ ಅತಿಯಾದ ಬಳಕೆ, ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ ಇವೆಲ್ಲವೂ ಸಹ ಗ್ಯಾಸ್ಟ್ರೈಟಿಸ್ಗೆ ಪ್ರಮುಖ ಕಾರಣವಾಗಿದೆ. ಈ ಗ್ಯಾಸ್ಟ್ರೈಟಿಸ್ಗೆ ಕನ್ನಡದಲ್ಲಿ ಆಮ್ಲಪಿತ್ತ ಅಂತಲೂ ಕರಿತೀವಿ. ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹೊಟ್ಟೆಲಿ ಉರಿ, ಎದೆ ಉರಿ, ಹುಳಿ ತೇಗು, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ವಾಕರಿಕೆ, ಕೆಲವೊಮ್ಮೆ ವಾಂತಿ ಹಾಗೂ ಊಟ ಮಾಡಿದ ನಂತರ ಭಾರವಾದ ಅನುಭವ ಕಾಣಿಸಬಹುದು. ಇಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ವೈಯಕ್ತಿಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇದರಿಂದ ಈ ಗ್ಯಾಸ್ಟ್ರೈಟಿಸ್ ಅಥವಾ ಆಮ್ಲಪಿತ್ತ ಲಕ್ಷಣಗಳನ್ನು ನಿಯಂತ್ರಿಸಲು ಹಾಗೂ ಮರುಕಳಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತೆ. ಆದರೆ ಔಷಧಿಯನ್ನು ಸ್ವಯಂ ಸೇವಿಸದೆ ಅರ್ಹ ಹೋಮಿಯೋಪತಿ ವೈದ್ಯರ ಸಲಹೆ ಮೇಲೆಗೆ ಈ ಔಷಧಿಗಳನ್ನು ತೆಗೆದುಕೋಬೇಕು. ಈ ಗ್ಯಾಸ್ಟ್ರೈಟಿಸ್ನ ದೂರವಿರಲು ಕೆಲವು ಸರಳವಾದ ಕ್ರಮಗಳನ್ನು ಪಾಲಿಸಿದ್ರೆ ಸಾಕು, ಈ ರೋಗದಿಂದ ದೂರ ಇರ್ಬೋದು. ಏನು? ಮೊದಲನೇದಾಗಿ ಸರಿಯಾದ ಆಹಾರ, ಈಟ್ ಸ್ಮಾರ್ಟ್ ಅಂತ ಹೇಳ್ತೀವಿ. ಸಮಯಕ್ಕೆ ಸರಿಯಾಗಿ ಅತಿಯಾದ ಖಾರ ಇಲ್ಲದೇ ಇರತಕ್ಕಂತಹ, ಎಣ್ಣೆ ಕಡಿಮೆ ಇರತಕ್ಕಂತಹ ಜಂಕ್ ಫುಡ್ ಆಹಾರವನ್ನು ಕಡಿಮೆ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ, ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಿ. ಪ್ರತಿದಿನ ಸ್ವಲ್ಪ ಹೊತ್ತು ವ್ಯಾಯಾಮ ಮತ್ತು ಯೋಗ, ಧ್ಯಾನ ಮಾಡಬೇಕು. ಯಾಕೆ ಅಂತಂದರೆ ಈ ಗ್ಯಾಸ್ಟ್ರೈಟಿಸ್ ಅಂತಕ್ಕಂಥದ್ದು ಸ್ಟ್ರೆಸ್ಸಿಂದನೂ ಬರುತ್ತೆ. ಸೊ ಈ ಧ್ಯಾನ ಮತ್ತು ಯೋಗ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆದಮೇಲೆ ಆಟೋಮೆಟಿಕ್ಕಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಸಹ ಕಡಿಮೆ ಆಗುತ್ತೆ. ಹಾಗೆ ವೈದ್ಯರ ಸಲಹೆ ಇಲ್ಲದೆ ಕೆಲವು ನೋವು ನಿವಾರಕಗಳು, ಇದನ್ನು ದೀರ್ಘಕಾಲ ಸೇವನೆ ಮಾಡಬಾರ್ದು. NSAID ಅಂತ ಹೇಳ್ತೀವಿ, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸು, ಆಮೇಲೆ ಕೀಮೋಥೆರಪಿ ಡ್ರಗ್ಸು, ಇದೆಲ್ಲ ದೀರ್ಘಕಾಲ ತೆಗೆದುಕೊಂಡಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಔಷಧಿಗಳನ್ನು ಸೇವಿಸಬೇಕಾದ್ರೆ ವೈದ್ಯರ ಸಲಹೆ ಇಲ್ಲದೇ ಸೇವಿಸಬಾರ್ದು. ಆತ್ಮೀಯ ಶ್ರೋತೃಗಳೇ, ಆರೋಗ್ಯಕರ ಜೀವನ ಶೈಲಿಯೇ ಉತ್ತಮ ಔಷಧಿ. ಹೊಟ್ಟೆಯ ಯಾವುದೇ ತೊಂದರೆಯನ್ನು ನಿರ್ಲಕ್ಷಿಸದೆ ಆರಂಭದಲ್ಲೇ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಸಲಹೆ, ಸೂಕ್ತ ಚಿಕಿತ್ಸೆ ಹಾಗೂ ಉತ್ತಮ ಜೀವನ ಶೈಲಿಯಿಂದ ಈ ಒಂದು ರೋಗವನ್ನು ನಿಯಂತ್ರಿಸಬಹುದು. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಔಷಧಿಗಳು ಯಾವ್ಯಾವುದು ಅಂತಂದರೆ ನಕ್ಸೋಮಿಕಾ, ಲೈಕೋಪೋಡಿಯಂ, ಕಾರ್ಬೋವೆಜ್, ಇಪಿಕ್ಯಾಕ್, ಕಾಲಿಬೈಕ್, ಹೀಗೂ ಇನ್ನು ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದರೆ ತಾವುಗಳು ಈ ಔಷಧಿಗಳನ್ನು ನೇರವಾಗಿ ತೆಗೆದುಕೊಳ್ಳದೆ ವೈದ್ಯರ ಸಲಹೆಯ ಮೇರೆಗೆ ಸೇವಿಸಬೇಕು. ಆಗ ಮಾತ್ರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ವಂದನೆಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ, ಆಯುಷ್ ನಿರ್ದೇಶನಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.